ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನನ್ನ ದೇವರು ಮಾಡಬೇಡಿ ನೀವು ಅಂತೇಳಿ. ಏನ್ ಹೇಳಿ? ನನ್ನ ದೇವರು ಮಾಡಬೇಡಿ. ಗುಡಿಯಲ್ಲಿರೋ ದೇವರುಗಳನ್ನ ನೂಕಿ ಆಚೆಗೆ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಕೊಡಿ ಅಂತೇಳಿ. ಯಾಕೆ ಮಾತಾಡಿದೆ ಅಂದ್ರೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕ್ಷಮಿಸ್ಬೇಕು, ಸಾಮ್ರಾಜ್ಯ ಕಟ್ಟಿಬಿಟ್ಟವ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋರು ಬೇಡ ಅಂತೇಳಿ. ಅರ್ಥ ಆಯ್ತಾ? ಅರ್ಶನ ಕುಂಕುಮ ಇಟ್ಬಿಟ್ಟವ್ರೆ. ಏನ್ ಇಟ್ಬಿಟ್ಟವ್ರೆ? ಅರ್ಶಿನ ಕುಂಕುಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋರೆ. ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದೇವರುಗಳಿಗಿಡ ಅರ್ಶನ ಕುಂಕುಮ ಇಟ್ಬಿಟ್ಟು ನಾವು ದೇವ್ರು ಮಾಡೋಣ ಬೆಳಕು ನಮಗೆ ಜೀವಂತವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸಿದಂತ ಏಕೈಕ ಶಕ್ತಿ ನಮ್ಮ ವಿಮೋಚನೆಗಾಗಿ ಹೋರಾಡಿರ್ತಕ್ಕಂಥ ಭಗವಾನ್ ಬುದ್ಧ ಒಂದು ಮಾತು ಹೇಳಿದ್ದಾರೆ. ಇದನ್ನೆಲ್ಲ ಕೇಳಬೇಕು. ಬುದ್ಧ ಏನ್ ಹೇಳಿದ್ರೆ ಗೊತ್ತಾ? ಯಾವುದೇ ವ್ಯಕ್ತಿ, ಯಾರು ವ್ಯಕ್ತಿ ನಾವು, ಅವರ ಹಣೆ ಬರಹವನ್ನ ಬದಲಾಯಿಸುವಂತ ಅಗೋಚರವಾದಂತ ಶಕ್ತಿ ಭೂಮಿ ಮೇಲೆ ಇಲ್ಲ. ಯಾವ ಶಕ್ತಿನೂ ಇಲ್ಲ ನಮ್ಮನ್ನ, ನಮ್ಮ ಹಣೆ ಬರಹ ಬದಲಾಯಿಸೋದಕ್ಕೆ ಯಾವ ಶಕ್ತಿನೂ ಇಲ್ಲ. ನಮ್ ಕಾಣದೇ ಇರತಕ್ಕಂತ ಶಕ್ತಿನೇ ಅಲ್ಲ. ನಮ್ ಕಣ್ಣು ಕಾಣ್ರೆ ಮಾತ್ರ ಶಕ್ತಿ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅಂತಾರೆ, ಅದಂತ ಶಕ್ತಿ. ನಮ್ಮ ಹಣೆ ಬರಹವನ್ನು ಬದಲಾಯಿಸುವಂತ ಶಕ್ತಿ ಭೂಮಿ ಮೇಲೆ ಇದೆಯಾ? ಇಲ್ಲ ತಾನೆ? ಇಲ್ಲ. ಮನುಷ್ಯನ ಹಣೆ ಬರಹವನ್ನ ಬದಲಾಯಿಸುವಂತ ಅಗೋಚರವಾದಂತ ಶಕ್ತಿ ಭೂಮಿ ಮೇಲೆ ಇಲ್ಲ. ನೀವೆಲ್ರಿಗೂ ಚಾಲೆಂಜ್ ಮಾಡಿ, ನಮ್ಮ ಹಣೆ ಬರಹವನ್ನ ಬದಲಾಯಿಸುವಂತ ಅಗೋಚರವಾದಂತ ಶಕ್ತಿ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರವಾದಂತ ಶಕ್ತಿ ಭೂಮಿ ಮೇಲೆ ಇದೆಯಾ? ಮತ್ತೆ ಇನ್ನು ನಾವು ಅದೇ ಲೋಕದಲ್ಲಿ ಇದ್ದೇವೆ. ಯಾಕೆ ನಾವಿನ್ನು ಅದೇ ಲೋಕದಲ್ಲಿ ಇದ್ದೇವೆ? ನಮ್ಮಲ್ಲಿ ಬದಲಾವಣೆ ಬರ್ಬೇಕಲ್ವಾ? ನಮಗೆ ನಾವೇ ರಾಜರು, ನಾವು ಯಾರು ಗುಲಾಮರಲ್ಲ. ನಮಗೆ ನಾವೇ ರಾಜರು, ಡಿಸಿಷನ್ ಮೇಕರ್ಸ್. ನಾವು ಯಾರಿಗೂ ಗುಲಾಮರಲ್ಲ. ಈ ದೇಶನ ಆಳೋದಕ್ಕೆ ಹುಟ್ಟಿರ್ತಕ್ಕಂಥ ರಾಜರು ನಾವು. ಸಂವಿಧಾನ ಯಾವತ್ತು ಜಾರಿ ಆಯಿತು ಅವಾಗಿಂದ ನಾವು ರಾಜರು. ಗುಲಾಮಗಿರಿ ಪದ್ಧತಿ ಇಲ್ಲ, ಇಂಡಿಯಾದಲ್ಲಿ ಇಲ್ಲ. ಗುಲಾಮಗಿರಿ ಪದ್ಧತಿನ ತೊಲಗಿಸಿದ್ದೀವಿ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಸಾಕು, ಓಡಬಿಟ್ಟಿದೆ. ಅದು ಸಂವಿಧಾನ ಯಾವತ್ತು ಜಾರಿ ಆಯಿತು ಓಡಬಿಟ್ಟಿದೆ. ನಾವಿವತ್ತಿನ ಭೂಮಿಗೋಸ್ಕರ ಹೋರಾಟ ಮಾಡಬೇಕು. ಏನಕ್ಕೋಸ್ಕರ ಹೋರಾಟ ಮಾಡಬೇಕು? ಭೂಮಿ, ಮನೆ ಬೇಕು ನಮಗೆ, ಮಠ ಬೇಕು, ಜಮೀನ್ ಬೇಕು, 1-2 ಎಕರೆ ಜಮೀನ್ ಬೇಕು. ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಒಂದು ಮನೆ ಬೇಕು. ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ನಾವೆಲ್ಲ ಲ್ಯಾಂಡ್ ಲಾರ್ಡ್ಗಳಾಗಬೇಕು, ನಾವೆಲ್ಲ ಹಣವಂತರಾಗಬೇಕು, ನಾವೆಲ್ಲ